ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸಂಧ್ಯಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆನೇ ಕಡ್ಡಿ ಇಳುಕ್ತಾ ಇದ್ದೋ. ನಮ್ಮನೆ ಸೊಪ್ಪು ಬರ್ದಿದ್ರು ಅಂತ ಹೇಳ್ಬಿಟ್ಟು ಇವತ್ತು ಬೆಳಿಗ್ಗೆನೇ ಕಡ್ಡಿ ಎಲ್ಲನೂ ಇಳುಕಿ ಒಟ್ಲಾಗ್ತಾ ಇದ್ದೋ. ನಾನು, ನಮ್ಮಮ್ಮ, ನಮ್ಮ ತಾತ, ನಮ್ಮ ಅಜ್ಜಿ ಎಲ್ಲರೂ. ಹಾಗೆ ನನ್ನ ಮಗಳು ನನಗೆ ಪಾಠ ಮಾಡ್ತಾಳಂತೆ ನೋಡಿ, ಹೇಳ್ಕೊಡ್ತೀನಿ ಬಾ ಅಂತ ಕರಿತಾಳೆ. ಅವಳ ಪಾಠನೂ ಒಂದು ಸ್ವಲ್ಪ ಕೇಳಿಸ್ಕೊಂಡು ಕಡ್ಡಿ ಎಲ್ಲ ಇಳ್ಕಿದ್ವಲ್ಲ, ಸೊಪ್ಪೆಲ್ಲ ಅರ್ಗಿತ್ತು. ನಮ್ಮ ಅಜ್ಜಿ ಮತ್ತು ನನ್ನ ಮಗಳು ಗುಡಿಸ್ತಾ ಇದ್ಲು. ನಮ್ಮ ಅಜ್ಜಿ ತುಂಬಿ ಕೊಟ್ಟಿದ್ದಕ್ಕೆ ನನ್ನ ಮಗಳು ಎತ್ಕೊಯ್ತಾಳೆ ನೋಡಿ. ನಾನು ತಲೆಗೆಲ್ಲ ಎಣ್ಣೆ ಹಾಕಿಸ್ಕೊಂಡೆ ಮಾರಿ ಹಂಗೆ ಕಾಣ್ತಾ ಇದ್ದೀನಿ. ನಮ್ಮ ಮಮ್ಮಿ ಕಡ್ಡಿ ಊರ್ತೈತೆ, ಖಾಲಿ ಕಡ್ಡಿ ಕೊಡಬೇಕು ಸೊಪ್ಪು ಕಟ್ಟಕ್ಕೆ. ನಮ್ಮ ಅಜ್ಜಿ ಮನೆ ಸುತ್ತ ಕಸ ಎಲ್ಲನೂ ಗುಡಿಸ್ತಾ ಇತ್ತು ಸೊಪ್ಪು ಹಾಕ್ಕೊಂಡು ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು. ನಾನು ಕೂಡ ಕಡ್ಡಿ ಎಲ್ಲ ಇಳ್ಕಿ ಧೂಳಾಗಿತ್ತು ಅಂತ ಹೇಳ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಅಡುಗೆ ಮಾಡೋಕ್ಕೆ ಅಂತ ಬಂದೆ. ತರಕಾರಿ ಸಾಂಬಾರು ಮಾಡೋಣ ಅಂತ ಮೂಲಂಗಿ, ಬೀನ್ಸು, ಗೆಂಡೆ ಎಲ್ಲ ತಗೊಂಡು ಕಟ್ ಮಾಡ್ಕೊತಾ ಇದ್ದೆ. ನನ್ನ ಮಗಳು ಹಾಗೆ ಪಲ್ಲಿ ನೋಡಿ ಅಲ್ಲಿ ಹೆಂಗೆ ಕುಂತಾಳೆ ಅಂತ, ಗುಂಡಮ್ಮ. ಮೂಲಂಗಿ ಎಲ್ಲನೂ ಮಾತಾಡ್ಕೊಂಡು ಹಾಡು ಹೇಳ್ಕೊಂಡು ಕಟ್ ಮಾಡ್ತಾಯಿದ್ದೆ. ನನ್ನ ಮಗಳು ನನಗೆ ಹೊಡಿತೋಳೆ, ಬಂದ್ಬಿಟ್ಟು ಎದ್ದು ತರಕಾರಿ ಕಟ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ನಮ್ಮ ಅಜ್ಜಿ ಹತ್ರ ಕೂಡ ಹೋಗ್ತಾ ಇರಲಿಲ್ಲ, ತರಕಾರಿ ಕಟ್ ಮಾಡೋದಕ್ಕೆ ಬಂದು ಕೂತ್ಕೋತಾ ಇದ್ಲು. ತರಕಾರಿ ಎಲ್ಲ ಕಟ್ ಮಾಡಾಯ್ತು. ಇವಾಗ ಈರುಳ್ಳಿ ಟೊಮೊಟೊ ಕಟ್ ಮಾಡ್ಕೊತ ಇದ್ದೀನಿ, ಖಾರ ಆಡ್ಸೋಕ್ಕೆ ಬೇಕಲ್ವ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡಾಯ್ತು. ಎತ್ತಿಟ್ಕೊಂಡು ನಮ್ಮ ಅಜ್ಜಿ ಕಸ ಎಲ್ಲ ಅರ್ಗಿತ್ತಲ್ಲ, ತರಕಾರಿ ಕಟ್ ಮಾಡಿದ್ದೆಲ್ಲ ಎತ್ತಿಡ್ತು. ಇವಾಗ ಕೈ ಎಡೋಣ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲನೂ ಎಣ್ಣೆ ಬಿಟ್ಬಿಟ್ಟು ಕರ್ಬೇವಿನ ಸೊಪ್ಪೆಲ್ಲ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಟೊಮೊಟೊನೆಲ್ಲ ಹಾಕಿ ಕೈ ಆಡ್ತಾಯಿದ್ದೆ. ಅದಾದಮೇಲೆ ಬೀನಿಸ್ ಕಾಳು ಎಡ್ಕೊಂಡಿದ್ದು, ಬೀನಿಸ್ ಕಾಳು ಮತ್ತು ತರಕಾರಿ ಎಲ್ಲನೂ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೆ. ಒಗ್ಗರಣೆ ಎಲ್ಲ ಮಾಡಾದಮೇಲೆ ಅದು ಬಿಸಿನೀರು ಕಾಯೋಕ್ಕೆ ಇಡ್ತಾಯಿದ್ದೆ. ತರಕಾರಿ ಎಲ್ಲ ಬೆಂದಮೇಲೆ ನೀರು ಇದ್ದರೆ ತರಕಾರಿ ಬೇಗ ಬೇಯ್ತದೆ ಅಂತ ಹೇಳ್ಬಿಟ್ಟು ಬಿಸಿನೀರು ಕಾಯೋಕ್ಕೆ ಒಂದು ತಪ್ಪಲೆಗೆ ನೀರು ಹಾಕಿ ಇಡ್ತೆ. ಅದನ್ನು ಕಾಯೋಕೆ ಇಟ್ಬಿಟ್ಟು ಅದು ಬಿಸಿನೀರೆಲ್ಲ ಕಾಯ್ದು ತರಕಾರಿ ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಅದು ಫ್ರೈ ಆಗೋ ಅಷ್ಟರಲ್ಲಿ ಬಿಸಿನೀರು ಕಾದಿತ್ತು ಸ್ವಲ್ಪ. ಅದನ್ನು ತಗೊಬಂದ್ಬಿಟ್ಟು ಇವಾಗ ಮಜ್ಜಿಗೆ ಕಡೆಯೋಣ ಅಂತ ಹೇಳ್ಬಿಟ್ಟು ಹಂಡೆಗೆ ಮೊಸರೆಲ್ಲ ಹುಯ್ತಾ ಇದ್ದೆ. ಮಿಷಿನೆಲ್ಲನೂ ತೊಳೆದ್ಬಿಟ್ಟು ಹಂಡೆಗೆ ಹಾಕ್ತೆ. ಏನಪ್ಪ ಅಂತಂದರೆ ಒಬ್ಬರು ಕೇಳಿದರು ಸಿಸ್ಟರು, ಡೈಲಿ ಮಜ್ಜಿಗೆ ಕಡಿತೀರಲ್ಲ, ಏನು ಮಾಡ್ತೀರಿ ಸಿಸ್ಟರ್ ಅಂತ. ಮಜ್ಜಿಗೆನ ಎಮ್ಮೆಗೆ ಬೆಳಗ್ಗೆ ಸಂಜೆ ಹುಯ್ತೀವಿ ಸಿಸ್ಟರ್. ಮತ್ತು ಮಿಷಿನ ಮಜ್ಜಿಗೆ ಕಡೆಯೋಕ್ಕೆ ಸೇರಿಸ್ಬಿಟ್ಟು ಇವಾಗ ತರಕಾರಿ ಎಲ್ಲ ಸ್ವಲ್ಪ ಬೆಂದಿತ್ತು, ಫ್ರೈ ಆಗಿತ್ತು ಅಂತೇಳಿ ಬಿಸಿನೀರು ಕಾಯ್ದಿತ್ತು. ಬಿಸಿನೀರೆಲ್ಲ ಊದ್ಬಿಟ್ಟು ಈಗ ರೈಸ್ ಮಾಡೋಣ ಅಂತ ಅಕ್ಕಿ ತೊಳಿತಾ ಇದ್ದೀನಿ. ಅಕ್ಕಿ ಎಲ್ಲ ಚೆನ್ನಾಗಿ ಒಂದು 2-3 ಸರಿ ನೀರು ಹಾಕ್ಕೊಂಡು ತೊಳೆದ್ಬಿಟ್ಟು ಇವಾಗ ಬೇಯಕ್ಕೆ ಇಡ್ತಾಯಿದ್ದೀನಿ. ಅನ್ನಕ್ಕೂ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತರಕಾರಿಗೆ ಉಪ್ಪಿಡಿಲಿ ಅಂತ ಅದಕ್ಕೂ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇವಾಗ ಕಾಯಿ ಹಿಡಿಯೋಕ್ಕೆ ಯಾರೂ ಇರಲಿಲ್ಲ, ನಾನೇ ಕಾಯಿ ಹಿಡ್ಕೊತಾ ಇದ್ದೀನಿ. ಎಲ್ಲರೂ ಸೊಪ್ಪು ಮರಿಯೋಕ್ಕೆ ಹೋಗ್ಬಿಟ್ಟಿದ್ರು ನಮ್ಮನೆ. ಕಾಯೆಲ್ಲ ಎಡ್ದಾಯ್ತು. ಇವಾಗ ಎಳ್ನೀರು ಕೆಚ್ಕೊಂಡು ಕುಡಿಬೇಕು. ನನಗೆ ಕಾಯೇ ಕೆಚ್ಚಕ್ಕೆ ಬರೋಕ್ಕಲ್ಲ, ಈ ಥರ ಉಲ್ಟಾ ಹಿಡ್ಕೊಂಡು ಕೆತ್ತಾ ಇದೆ. ಚೆಲ್ಲೆ ಹೋಗ್ಬಿಡ್ತು ಎಳ್ನೀರೆಲ್ಲ ಕೆಳಿಕೆ. ನೋಡಿ ವಾಯ್ಸ್ ಓವರ್ ಕೊಡೋಕ್ಕೆ ಬಿಡ್ತಾಯಿಲ್ಲ, ನನ್ನ ಮಗಳು ಮಾತಾಡ್ತಾವಳೆ. ಎಳ್ನೀರೆಲ್ಲ ಕೊಡ್ದಾದ್ಮೇಲೆ ನಮ್ಮ ಅಜ್ಜಿಗೆ ಕಾಯಿ ತುರಿ ಅಂತ ಕಾಯಿ ಮತ್ತು ಕಾಯಿ ತುರಿಯ ಮಣೆ ಕೊಟ್ಟೆ. ನಮ್ಮ ಅಜ್ಜಿ ಕಾಯಿ ತುರಿ ಕೊಡ್ತಾಯಿತ್ತು. ಕಾಯಿ ಎಲ್ಲ ತುರಿದಾದ್ಮೇಲೆ ಇವಾಗ ಜಾರ್ಗೆ ಹಾಕ್ತಾಯಿದ್ದೀನಿ ಖಾರ ಆಡ್ಸ್ಕೊಳ್ಳೋಕ್ಕೆ ಕಾಯಿ ಜೊತೆಗೆ ಮತ್ತು ಟೊಮೊಟೊ ಮತ್ತು ಈರುಳ್ಳಿ ಖಾರದ ಪುಡಿ ಹಾಕಿ ಇವಾಗ ಖಾರ ಆಡ್ಸೋಕೆ ರೆಡಿ ಮಾಡ್ಕೊತಾಯಿದ್ದೀನಿ. ಮಿಕ್ಸಿ ತಂದು ಇಟ್ಬಿಟ್ಟು ಖಾರ ರುಬ್ತಾಯಿದ್ದೀನಿ. ಖಾರ ಎಲ್ಲ ರುಬ್ಬಾಯಿತು. ತರಕಾರಿ ಕೂಡ ಬೆಂದಿತ್ತು. ಇವಾಗ ಖಾರ ಆಡಿಸಿದ್ನಲ್ಲ ಅದನ್ನು ಊದ್ಬಿಟ್ಟು ಸಾಂಬಾರು ಬೇಯಕ್ಕಿಟ್ಟೆ. ಮತ್ತು ನಮ್ಮ ಮಮ್ಮಿ ರೊಟ್ಟಿ ಮಾಡು ಅಂತ ಹೇಳಿತ್ತು, ಹಾಗಾಗಿ ಅಕ್ಕಿ ಉನಿ ಹಾಕಿದೆ. ಅದನ್ನು ಆಡಿಸ್ಬಿಟ್ಟು ಎತ್ತಿಡ್ಕೊತ ಇದ್ದೀನಿ. ಆಡಿಸಿದ್ನಲ್ವ ಅದನ್ನು ಒಂದು ಬಟ್ಲಿಗೆ ಹಾಕಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ರುಚಿ ಹಾಕಿ ಒಂದು ಸ್ವಲ್ಪ ಹೊತ್ತು ಹೋಗಲಿ, ಒಂದು ಸ್ವಲ್ಪ ಹಳ್ಳ ಥರ ಅಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದನ್ನು ಇಟ್ಬಿಟ್ಟು ಸಾಂಬಾರು ಕೂಡ ಬೆಂದಿತ್ತು, ಅದಕ್ಕೆ ಉಪ್ಪು ಹಾಕ್ತಾಯಿದ್ದೆ. ಉಪ್ಪು ಹಾಕ್ಬಿಟ್ಟು ಅದು ಬೆಂದಮೇಲೆ ಅದನ್ನು ಆಫ್ ಮಾಡಿ ಇವತ್ತು ನೀರು ಬಿಟ್ಟಿದ್ರು, ಲೇಟಾಗಿ ನೀರು ಬಿಟ್ಟಿದ್ರು. ಸೊ ಅಡುಗೆ ಎಲ್ಲ ಆಗಿತ್ತು. ಅಷ್ಟರಲ್ಲಿ ನೀರು ಬಂದವು, ನೀರು ಹಿಡ್ಕೊತಾ ಇದ್ದೀನಿ. ನಮ್ಮ ಅಜ್ಜಿ ಪಾತ್ರೆ ತೊಳಿತಾ ಇತ್ತು, ಆ ಟೈಮಿಗೆ ನೀರು ಬಂದು
ನಾನು ಒಂದಿನ ಬಿಟ್ಟು ಒಂದಿನ ಬರೋದ್ರಿಂದ ಅಂಡೆ ತೊಳಿತಾ ಇದ್ದೆ ಇವತ್ತು. ಅಂಡೆ ಎಲ್ಲ ತೊಳೆದು ಅಂಡೆಗೆಲ್ಲ ನೀರು ಇಟ್ಕೋಬೇಕು. ಅಂಡೆ ಎಲ್ಲ ತೊಳೆದಾಯ್ತು. ಇವಾಗ ತಗೊಬಂದು ಇಟ್ಬಿಟ್ಟು ಚೋರ್ಗೆಲ್ಲಿ ತಗೊಬಂದು ನೀರು ಒಯ್ಯಬೇಕು. ಅಂಡೆಗೆ ಇಟ್ಕೊಬಂದು ಎತ್ಕೊಬರೋಕ್ಕಾಗೋದಿಲ್ಲ ಅಲ್ವಾ ಅಂತ ಚೋರ್ಗೆಲೆ ಒಂದೊಂದಾಗೆ ತಗೊಬಂದು ಅಂಡೆಗೆ ನೀರು ತುಂಬಿಸ್ದೆ. ಮತ್ತು ನಮ್ಮ ಅಜ್ಜಿ ಪಾತ್ರೆ ಎಲ್ಲ ತೊಳೆದಾಗಿತ್ತು. ನಾನು ಪಾತ್ರೆ ಎತ್ಕೊಬಂದು ಒಳಗಿಟ್ಟೆ. ಅಷ್ಟರಲ್ಲಿ ಮಜ್ಜಿಗೆ ಕಡೆಗೆ ಮಿಷಿನ್ ಹಾಕಿದ್ನಲ್ವ, ಬೆಣ್ಣೆ ಬಂದಿತ್ತು ಅಂತ ಹೇಳ್ಬಿಟ್ಟು ತೆಗೆದೆ, ಬೆಣ್ಣೆ ತೆಗಿಯೋಣ ಅಂತ ಹೇಳಿ. ಇವಾಗ ಬೆಣ್ಣೆ ತಗೋತಾ ಇದ್ದೀನಿ, ಬೆಣ್ಣೆ ತೆಗಿತಾ ಇದ್ದೀನಿ. ಹಾಗೆ ನಮ್ಮ ಮಮ್ಮಿ ಮಜ್ಜಿಗೆ ಕೊಡು ಕುಡಿಯೋಕ್ಕೆ ಅಂತ ಹೇಳ್ತು. ನನ್ನ ಮಗಳ ಕೈಲಿ ಕೊಟ್ಟು ಕಳಿಸ್ಬಿಟ್ಟು ಬೆಣ್ಣೆ ಬಂದಿತ್ತು ತೆಗಿತಾ ಇದ್ದೆ. ತುಪ್ಪ ಕರಗಿಸ್ಬೇಕು ಇವಾಗ ಬೆಣ್ಣೆ. ನನ್ನ ಮಗಳು ಬೆಣ್ಣೆ ತಿನ್ಸು ಅಂತ ಬಂದವಳೆ. ಎಲ್ಲ ಬೆಣ್ಣೆ ಎಲ್ಲ ತೆಗ್ದಾಯ್ತು. ಇವಾಗೆಲ್ಲ ಇನ್ನೂ ಎತ್ತಿಟ್ಕೊಂಡು ನಮ್ಮ ಅಜ್ಜಿ ನೀರು ಬಾಟ್ಲಿಗೆ ನೀರು ಹಿಡಿತೈತೆ ನೋಡಿ. ಆಮೇಲೆ ಎಲ್ಲ ಕಡ್ಡಿ ಹೊರ್ತಿದ್ರು ನಮ್ಮ ಅವ್ವ ಮತ್ತು ನಮ್ಮ ಅಜ್ಜಿ. ನನ್ನ ತಂಗಿ ಬಂದಿದ್ಲು, ನನ್ನ ಮಕ್ಕಳನ್ನ ಆಟ ಆಡಿಸ್ತಾವಳೆ. ನಮ್ಮ ಮಮ್ಮಿ ರೊಟ್ಟಿ ಮಾಡು ಅಂತ ಹೇಳಿತ್ತಲ್ವ, ಹುಯ್ ಕೊಡ್ತಾಯಿದ್ದೆ. ಮಮ್ಮಿಗೆ ರೊಟ್ಟಿ ಹಾಕೊಟ್ಬಿಟ್ಟು ಸಾಂಬಾರು ರೈಸ್ ಎಲ್ಲ ಆಗಿತ್ತಲ್ವ, ಇವಾಗ ಮುದ್ದೆ ತೆಗಿತಾ ಇದ್ದೀನಿ. ಎಲ್ಲರೂ ಬಂದವರು ಇವಾಗ ಸೊಪ್ಪು ಮುರ್ಕೊಂಡು ಮುದ್ದೆ ಮಾಡಿ ಊಟಕ್ಕೆ ಇಕ್ಕೊಡ್ಬೇಕು. ಅವ್ರ ಊಟಕ್ಕೆಲ್ಲ ಕೊಟ್ಟಾಯ್ತು. ಅವ್ರು ಊಟ ಮಾಡ್ಕೊಂಡು ಇವಾಗ ಸೊಪ್ಪು ಕಟ್ಟಾಯ್ತು ನೋಡಿ. ಇವಾಗ ಸೊಪ್ಪಾಗಿ ನಿಮಗೆ ಹೇಳ್ತೀನಿ. ಇವಾಗ ಸೊಪ್ಪಿಗೆ ಹೇಳಿ ಅಂತ ಏನು ಹೇಳ್ತಾವ್ರು ನೋಡಿ ಈಗ ಆಂಟಿ. ಏನೋ ಆಗ್ತಾ ಇದ್ರಿ ಹಂಗೆ ಮೊಬೈಲ್ ಕಳ್ಸ್ಬಿಟ್ಟವ್ರೆ, ಹಂಗೆ ಬರ್ಕೊಂಡು ಸೊಪ್ಪು ರೈಟ್ 400 ರೂಪಾಯಿ ಆಗದೆ. ಮಾತಾಡು ಮೊದಲು ರೈತರಾಗಿ ಏನು ಕಷ್ಟಪಟ್ಟಿರ್ತಾನೆ ಸುಪ್ಪಿಲ್ಲ, ಏನು ಮಾಡೋದು ಅನ್ನೋ ಏನು ಮಾಡ್ತಿದ್ದೀನಿ. ನನ್ಗಿರ್ದಾಗ ಆಯ್ತಾನೆ ಇಲ್ಲ. ಸೋಬಿನೇ ಚೆನ್ನಾಗಿ ಮಾತಾಡ್ತಾ. ಮಳೆ ಉದ್ದಿಲ್ಲ, ನಾವೇನು ಮಾಡೋದು? ಮಕ್ಳು ಮರಿ ಮದುವೆ ಮಾಡಬೇಕು, ಸಾಲ ತೀರ್ಸ್ಬೇಕು. ಮೈಸೂರ್ತಾವ ಬಾಬಾ ಸಾಲ ಮಾಡ್ಕೊಂಡು ಒಂದು ಹುಡುಗ 28 ವರ್ಷದ ಸಾಧ್ಯ ಹೋಗೋದಕ್ಕನೆ. ಮೋದಿ ಇನ್ನ ಕೇಳಬೇಕು ಅನ್ನು ಮೈಸೂರಲ್ಲಿರೋದಕ್ಕೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಮತ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.